ಎತ್ತ ನೋಡಿದರತ್ತ ಸುತ್ತಮುತ್ತ ಕಣ್ಣೋಟಕ್ಕೆ ಸಿಕ್ಕದ್ದೆಲ್ಲ ಹಸಿರ ಸಿರಿಯನ್ನೊತ್ತು ನಿಂತ ಪ್ರಕೃತಿಯ ಸೊಬಗು. ಈ ಪ್ರಕೃತಿಯ ಸೊಬಗಿಗೆ ಸೋಲದ ಮನಸ್ಸೇ ಇಲ್ಲ, ನಿಜ ಅಲ್ವಾ? ಹಾಯ್ ಹಲೋ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ವಿಡಿಯೋ ಸ್ಟಾರ್ಟಿಂಗ್ ನೋಡ್ತಾ ಇದ್ದಾಗೆ ಗೊತ್ತಾಗುತ್ತೆ, ನಾವಿವತ್ತು ಹೊರಟಿದ್ದೀವಿ ಮಲೆನಾಡಿನ ಸುಂದರ ಪ್ರದೇಶ. ಹೌದು, ನಾವಿವತ್ತು ಹೊರಟಿದ್ದೀವಿ ಕಾಫಿ ನಾಡು ಚಿಕ್ಕಮಗಳೂರು ಡಿಸ್ಟಿಕ್ ಶೃಂಗೇರಿ. ಶೃಂಗೇರಿ ಶ್ರೀ ಶಾರದಾ ಪೀಠದಲ್ಲಿ ಮೋಕ್ಷಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರ ಹೊರಟಿದ್ದೀವಿ. ನಾವು ಹೊರಟಿದ್ದು ಶುಕ್ರವಾರ ಬೆಳಗ್ಗೆ 4 o'clock ನಾವಿಲ್ಲಿಂದ ಬಿಟ್ಟಾಗ ಅಲ್ಲಿ ಹೋಗಿ ರೀಚ್ ಆಗೋ ಅಷ್ಟೊತ್ತಲ್ಲಿ 9:30. ನಮ್ಮೂರಿಂದ 5 to 6 hour ಜರ್ನಿ. ಸೊ ನೀವು ನಮ್ಮ ಹಾಗೆ ದೂರದ ಜರ್ನಿಯಿಂದ ಹೊರಟಿದ್ರೆ ನೀವು ನೈಟೇ ಹೋಗಿ ಸ್ಟೇ ಆಗಿಬಿಟ್ಟು ಮತ್ತೆ ಬೆಳಗ್ಗೆ ಅಕ್ಷರಾಭ್ಯಾಸ ಮಾಡಿಸಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಯಾಕಂತ ಅಂದರೆ ಬೆಳಗ್ಗೆ 8 o'clock-ಇಂದ 1 o'clock ಒಳಗಡೆ ಅಕ್ಷರಾಭ್ಯಾಸಕ್ಕೆ ಪ್ರೋಸೆಸ್ ಇರುತ್ತೆ, ಟೈಮಿಂಗ್ಸು. ಸೊ ನೀವು ಆಗಬೇಕಿದ್ರೂ ಮಾಡ್ಬೋದು, ಇಲ್ಲ ಹೀಗೆ ನಮ್ಮ ಹಾಗೆ ಬೆಳಗ್ಗೆ ಜರ್ನಿ ಮಾಡ್ತೀನಿ ಅಂದರೂ ತೊಂದರೆ ಇಲ್ಲ. ನಿಮಗೆ ಯಾವ್ದು ಅನುಕೂಲನೋ ನೋಡಿಕೊಂಡು ನೀವು ಹೊರಡ್ಬೋದು. ಬನ್ನಿ, ಹೋಗ್ತಾ ಹೋಗ್ತಾ ಅಕ್ಷರಾಭ್ಯಾಸದ ಡೀಟೇಲ್ಸ್ ಹೇಳ್ತೀನಿ. ಮೊದಲನೇದಾಗಿ ನೀವು ಅಕ್ಷರಾಭ್ಯಾಸ ನಿಮ್ಮ ಮಗುಗೆ ಏನಿದ್ರು ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಶೃಂಗೇರಿ ಶ್ರೀ ಶಾರದಾ ಪೀಠದ ವೆಬ್ಸೈಟಲ್ಲಿ ಅವ್ರದ್ದು ನಂಬರ್ ಸಿಗುತ್ತೆ. ನೀವು ಯಾವುದಕ್ಕೂ ಆ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡಿರಿ, ಅಕ್ಷರಾಭ್ಯಾಸ ನಡೀತಿದೆಯಾ ಇಲ್ವಾ, ನೀವು ಹೋಗೋ ದಿನ ಹೇಗಿದೆ ಅಂತ. ನನಗೆ ಗೊತ್ತಿರೋ ಪ್ರಕಾರ ಅಮಾವಾಸ್ಯೆ ಹುಣ್ಣಿಮೆಗೆ ಅಕ್ಷರಾಭ್ಯಾಸ ನಡೆಯಲ್ಲ ಅಂತಾರೆ, ಬಟ್ ನನಗಷ್ಟು ಸರಿಯಾಗಿ ಗೊತ್ತಿಲ್ಲ. ನೀವು ಯಾವುದಕ್ಕೂ ಇನ್ಫಾರ್ಮೇಷನ್ ತೊಗೊಂಡು ಬಂದರೆ ಒಳ್ಳೆಯದು. ನಾನು ಕೂಡ ಹೊರಡ್ಬೇಕಾದ್ರೆ ನಂಬರ್ಗೆ ಫೋನ್ ಮಾಡಿಬಿಟ್ಟು ಅಕ್ಷರಾಭ್ಯಾಸ ನಡೀತಿದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಹೊರಟಿರೋದು. ಸೊ ನೀವು ಹಾಗೆ ಮಾಡಿ. ಯಾಕಪ್ಪ ಅಂದರೆ ನಾವು ತುಂಬ ದೂರದಿಂದ ಎಲ್ಲ ಬಂದಿರ್ತೀವಿ, ಮತ್ತು ಇಲ್ಲಿ ಬಂದು ಅಕ್ಷರಾಭ್ಯಾಸ ಆಗ್ತಿಲ್ಲ ಅಂದರೆ ಸೊ ಅದಕ್ಕೆ ಕಷ್ಟಪಡಬೇಕಾಗತ್ತೆ. ಸೊ ನೀವು ಅದು ಡೀಟೇಲ್ಸ್ ತೊಗೊಂಡು ಬನ್ನಿ. ಅಕ್ಷರಾಭ್ಯಾಸಕ್ಕೆ ಇಟ್ಕೊಂಡು ಎಲ್ಲ ಕೈ ಮುಕ್ಕಳಿ ಹೇಳಿ ಎಲ್ಲ. ನಮಸ್ತೆ ಶಾರದಾ ದೇವಿ ಕಾಷ್ಟೇನ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ಬುದ್ಧಿಂಚ. ನೋಡಿ, ಈ ಪ್ರಕೃತಿ ಮಧ್ಯೆ ಸಾಗ್ತಾ ಶೃಂಗೇರಿ ಸಿಕ್ಕೇ ಬಿಡ್ತು. ಇನ್ನು ಮಗುಗೆ ಅಕ್ಷರಾಭ್ಯಾಸ ಮಾಡಿಸಬೇಕು ಅಂದರೆ ದೇವಸ್ಥಾನದ ಆವರಣದೊಳಗಡೆ ಶ್ರೀ ಶೃಂಗೇರಿ ಶಾರದಾ ದೇವಿ ಸನ್ನಿಧಿ ಆಪೋಸಿಟಲ್ಲಿ ಅಕ್ಷರ ಅಭ್ಯಾಸ ಮಂಟಪ ಅಂತ ಕಾಣಿಸುತ್ತೆ. ಅದರೊಳಗಡೆ ನಮ್ಮ ಮಗುಗೆ ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗತ್ತೆ. ಅದಕ್ಕೂ ಮೊದಲು ದೇವಸ್ಥಾನದ ಆವರಣದ ಒಳಗಡೆನೆ ಸೇವಾ ಕೌಂಟರ್ ಕಾಣುತ್ತೆ, ಅಲ್ಲಿ ಹೋಗಿ ನಾವು ಅಕ್ಷರಾಭ್ಯಾಸಕ್ಕೆ ಟಿಕೆಟ್ ತೊಗೋಬೇಕಾಗತ್ತೆ. ಅಕ್ಷರಾಭ್ಯಾಸದ ಟಿಕೆಟ್ ಬಂದು 500 rupees ಇರುತ್ತೆ. ಸೊ ನೀವು ಅದನ್ನು ತೊಗೊಂಡೋಗಿ ಅಕ್ಷರಾಭ್ಯಾಸ ಮಂಟಪದಲ್ಲಿ ಕೊಟ್ಟರೆ ಅವ್ರು ಅರ್ಧ ಸ್ಲಿಪ್ ಇಟ್ಕೊಂಡು ನಮ್ಗೆ ಅರ್ಧ ಸ್ಲಿಪ್ ಕೊಡ್ತಾರೆ. ಸೊ ನಾವು ಪೂಜೆ ಎಲ್ಲ ಆದಮೇಲೆ ಪ್ರಸಾದನ ಇಸ್ಕೋಬೋದು ಆ ಮೂಲಕ. ಅಲ್ಲಿ ಸ್ಲೇಟು, ಬಳಪ ಮತ್ತು ಅಕ್ಕಿ, ಒಂದು ತಟ್ಟೆ, ಅರಿಶಿಣದ ಕೊಂಬು ಕೊಡ್ತಾರೆ. ಸೊ ಅದರಲ್ಲಿ ನಮ್ಮ ಮಗುಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗತ್ತೆ. ನೀವು ಮನೆಯಿಂದ ಏನನ್ನೂ ತೊಗೊಂಡೋಗೋ ಅವಶ್ಯಕತೆ ಇರಲ್ಲ. ಇನ್ನೊಂದೇನಪ್ಪ ಅಂದರೆ ನಿಮ್ಮ ಮಗುದು ರಾಶಿ, ನಕ್ಷತ್ರ, ಗೋತ್ರ ಎಲ್ಲದೂ ನಿಮಗೆ ಗೊತ್ತಿರಬೇಕು. ಅಲ್ಲಿ ಸಾಮೂಹಿಕವಾಗಿ ಅಕ್ಷರಾಭ್ಯಾಸ ಮಾಡಿಸ್ತಿರ್ತಾರೆ. ಸೊ ನಿಮ್ಮ ಮಗುದು ರಾಶಿ, ನಕ್ಷತ್ರನ ಹೇಳ್ಕೊಳ್ಳೋಕ್ಕೆ ಹೇಳ್ತಾರೆ. ಸೊ ದಟ್ ನಿಮಗೆ ಅದು ಗೊತ್ತಿದ್ರೆ ಒಳ್ಳೆಯದು. ಮೊದಲನೇದಾಗಿ ಅಕ್ಕಿ ತಟ್ಟೆಯಲ್ಲಿ ಅರಿಶಿಣದ ಕೊಂಬನ್ನು ಇಡಿಸಿ ಮಗು ಕೈಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗತ್ತೆ. ಅವ್ರು ಹೇಳ್ತಾ ಹೋಗ್ತಾರೆ ಕೆಲವೊಂದು ಮಂತ್ರಗಳನ್ನ, ಅದನ್ನು ನಾವು ಬರೆಸ್ಬೇಕು. ಫಾರ್ ಎಕ್ಸಾಂಪಲ್ ಗಣೇಶಾಯ ನಮಃ, ಗುರುಭ್ಯೋ ನಮಃ, ಸರಸ್ವತಿಯೇ ನಮಃ, ಈ ಥರದ್ದು ಅವರು ಹೇಳ್ತಿರ್ತಾರೆ, ಬರೆಸ್ಬೇಕಾಗತ್ತೆ. ಮತ್ತು ಮನೆ ದೇವರಿಗೆ, ಇಷ್ಟ ದೇವರಿಗೆ, ಕುಲದೇವರಿಗೆ, ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಮಗುಗೆ ವಿದ್ಯಾ ಸರಸ್ವತಿ ಆಶೀರ್ವಾದ ಸಂಪೂರ್ಣವಾಗಿ ದೊರೀಲಿ ಅನ್ನೋ ಸಂಕಲ್ಪ ಮಾಡಿಕೊಂಡು ನಿಮ್ಮ ಮಗುಗೆ ನೀವು ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗತ್ತೆ. ಅಕ್ಕಿ ತಟ್ಟೆಯಲ್ಲಿ ಬರೆಸೋದಾದಮೇಲೆ ಮತ್ತೆ ಸ್ಲೇಟ್ನಲ್ಲಿ ಅದನ್ನೇ ಸೇಮ್ ಬರೆಸೋದಕ್ಕೆ ಹೇಳ್ತಾರೆ. ಅವ್ರು ಹೇಳ್ತಾ ಹೋಗ್ತಾರೆ, ಮಗು ಕೈಲಿ ನಾವು ಬರೆಸ್ಬೇಕಾಗತ್ತೆ.
ಎಲ್ಲ ಮುಗಿದ ಮೇಲೆ ಶ್ರೀ ಶಾರದಾದೇವಿ ಆಶೀರ್ವಾದ ಸಂಪೂರ್ಣ ಮಗು ಮೇಲೆ ಇರಲಿ, ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅವ್ರು ಕೊಟ್ಟಿರೋ ಸ್ಲೇಟನ್ನು ಅವ್ರ ಕೈಲಿ ಕೊಟ್ಟರೆ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಕೊಡ್ತಾರೆ. ನೀವು ಸ್ಲೇಟು ಮತ್ತು ಬಳಪನ ರಿಟರ್ನ್ ಮನೆಗೆ ತೊಗೊಂಬರ್ಬೋದು. ಅಕ್ಕಿ ತಟ್ಟೆ ಮತ್ತು ಅರಿಶಿನದ ಕೊಂಬು ಅಕ್ಕಿನ ಅವ್ರಿಗೆ ಕೊಟ್ಟು ಬರಬೇಕಾಗತ್ತೆ. ಇಷ್ಟು ಅಕ್ಷರಾಭ್ಯಾಸದ ಡೀಟೇಲ್ಸು. ಅಕ್ಷರಾಭ್ಯಾಸ ಮುಗಿದ ನಂತರ ದೇವಿ ಸನ್ನಿಧಿಗೆ ಹೋಗಿ ಶಾರದಾದೇವಿ ದರ್ಶನ ಮಾಡಿಕೊಂಡು ನಮಗೆ ಅರ್ಧ ಸ್ಲಿಪ್ ಅವ್ರು ಕೊಟ್ಟಿರ್ತಾರಲ್ಲ ಅದನ್ನು ಕೌಂಟ್ರಲ್ಲಿ ಕೊಟ್ಟರೆ ನಮಗೆ ಅವರು ಪ್ರಸಾದ ಕೊಡ್ತಾರೆ. ದೇವಿಗೆ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡು ನಾವಲ್ಲಿಂದ ಹೊರಡ್ತಾ ಇದ್ದೀವಿ. ದೇವಿ ಸನ್ನಿಧಾನದಲ್ಲೇ ಬಂದು ಮೋಕ್ಷಗೆ ಅಕ್ಷರಾಭ್ಯಾಸ ಮಾಡಿಸಿದ್ದು ತುಂಬಾ ಖುಷಿ ಆಗೋಯ್ತು. ನಿಜಕ್ಕೂ ಒಂಥರ ಎಮೋಷನಲ್ ಆಗೋದೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಸನ್ನಿಧಾನಕ್ಕೆ ಬಂದು ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಹೋಗಿ, ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಅಕ್ಷರಾಭ್ಯಾಸದ ಡೀಟೇಲ್ಸ್. ಇನ್ನೇನಾದರೂ ಮರ್ತಿದ್ರೆ ನಾನು ಹೇಳ್ತೀನಿ. ಇನ್ನು ದೇವಸ್ಥಾನದ ಅಕ್ಕಪಕ್ಕ ಸುಮಾರು ದೇವಾಲಯಗಳಿದೆ. ಷಣ್ಮುಖನ ದೇವಸ್ಥಾನ, ಗಣೇಶನ ದೇವಸ್ಥಾನ, ಶಂಕರಾಚಾರ್ಯರ ದೇವಸ್ಥಾನ, ತುಂಬ ದೇವಸ್ಥಾನಗಳಿದೆ. ನೀವು ಸುತ್ತಮುತ್ತ ನೋಡ್ತಾ ಹೋಗ್ಬೋದು. ಮತ್ತು ದೇವಸ್ಥಾನದ ಆವರಣದ ಒಳಗಡೆ 2 ದೊಡ್ಡ ಆನೆಗಳು ಕೂಡ ನೋಡ್ಬೋದು. ಮಕ್ಳಿಗಂತೂ ಆನೆನ ನೋಡಿ ತುಂಬ ಖುಷಿಯಾಗತ್ತೆ. ಮೋಕ್ಷ ಅಂತೂ ತುಂಬ ಖುಷಿಪಟ್ಟ. ಅವ್ರ ತಾತನ ಜೊತೆ ಹೋಗಿ ಆನೆ ಹತ್ರ ಆಶೀರ್ವಾದ ಎಲ್ಲ ಪಡ್ಕೊಂಬಂದ. ಅವ್ನು ತುಂಬ ಎಂಜಾಯ್ ಮಾಡ್ತಿದ್ದ. ನೀವು ಕೂಡ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ದೇವಸ್ಥಾನದ ಒಳಾಂಗಣದಲ್ಲಿ ನೀವು ತುಂಗಾ ನದಿನ ನೋಡ್ಬೋದು. ನಾವು ಚಿಕ್ಕವರಿದ್ದಾಗ ಇಲ್ಲಿ ಬಂದಿದ್ದ ನೆನಪು. ಆಗೆಲ್ಲ ಫಿಶ್ಗಳಿಗೆ ಮೆಟ್ಲಿಂದ ಇಳಿದು ಕಡಲೆಪುರಿ ಫುಡ್ಡೆಲ್ಲ ಹಾಕ್ಬೋದಿತ್ತು. ಬಟ್ ಈಗ ಕೆಳಗಡೆ ಎಲ್ಲ ಅಲೌಡ್ ಇಲ್ಲ. ಮೇಲ್ಗಡೆ ಬ್ರಿಡ್ಜ್ ಮೇಲೆ ನಾವು ಕಡಲೆಪುರಿ ಹಾಕಿ ನೋಡಿ ಖುಷಿ ಪಡ್ಕೊಂಬಂದು. ಇನ್ನು ಶ್ರೀ ಶಾರದಾ ಪೀಠನ ಶ್ರೀ ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಸ್ಥಾಪನೆ ಮಾಡ್ತಾರೆ. ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ 4 ಮಠಗಳಲ್ಲಿ ಶಾರದಾ ಪೀಠ ಮೊದಲನೇ ಮಠ ಆಗಿರುತ್ತೆ. ಇದೇ ಸ್ಥಳದಲ್ಲಿ ಯಾಕೆ ಶಂಕರಾಚಾರ್ಯರು ಮಠನ ಸ್ಥಾಪನೆ ಮಾಡ್ತಾರೆ ಅಂದರೆ ಒಂದು ಸ್ಥಳ ಹಿನ್ನೆಲೆ ಇದೆ. ಒಂದೊಮ್ಮೆ ಒಂದು ಕಪ್ಪೆ ಬಹಳ ಪ್ರಸವ ವೇದನೆಯಿಂದ ಬಳಲ್ತಾ ಇರುತ್ತೆ. ಬಹಳ ಬಿಸಿಲಿರುತ್ತೆ. ಆ ಕಪ್ಪೆಗೆ ಸರ್ಪವೊಂದು ತನ್ನ ಎಡೆಯನ್ನು ಬಿಚ್ಚಿ ನೆರಳು ಕೊಡ್ತಾ ಇರುತ್ತೆ. ಇಂಥದ್ದೊಂದು ದೃಶ್ಯನ ನೋಡಿದ ಶಂಕರಾಚಾರ್ಯರು ಈ ಸ್ಥಳದಲ್ಲಿ ವಿಶೇಷ ಶಕ್ತಿ ಇದೆ ಅಂತ ಅಂದ್ಕೊಂಡು ಇಲ್ಲಿ ಮಠನ ಸ್ಥಾಪನೆ ಮಾಡ್ತಾರೆ. ಯಾಕಂತ ಅಂದರೆ ಪ್ರಾಕೃತಿಕವಾಗೇ ವೈರಿಗಳಾಗಿರೋ ಪ್ರಾಣಿಗಳು ಇಷ್ಟೊಂದು ಅನ್ಯೋನ್ಯವಾಗಿರೋ ಕಾರಣ ಇಲ್ಲಿ ಶಕ್ತಿ ಇದೆ ಅಂತ ಶಂಕರಾಚಾರ್ಯರು ಭಾವಿಸ್ತಾರೆ. ಇದು ಶ್ರೀ ಶೃಂಗೇರಿ ಶಾರದಾ ಪೀಠ ಮತ್ತು ಅಲ್ಲಿನ ಅಕ್ಷರಾಭ್ಯಾಸದ ಬಗ್ಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ ಮತ್ತು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.